ಇಂಜಿನಿಯರಿಂಗ್ನ ಕೇವಲ 30,000ದಲ್ಲಿ ಮುಗಿಸ್ಬೇಕಾ? ಹಾಗಾದರೆ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಡೆಫಿನೆಟ್ಲಿ ಈ ಒಂದು ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದು ಯಾವ ರೀತಿ ನಿಮಗೆ 30,000ದಲ್ಲಿ ಇಂಜಿನಿಯರಿಂಗ್ ಮಾಡೋದು, ಏನೇನು ಕೋಟಾಗಳಿದೆ, ಏನೇನು ರಿಸರ್ವೇಷನ್ಗಳಿದೆ ಕಮ್ಮಿ ದುಡ್ಡಲ್ಲಿ ಇಂಜಿನಿಯರಿಂಗ್ ಮಾಡೋಕ್ಕೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ಕೌನ್ಸಿಲಿಂಗ್ ಮುಗಿಯೋರ್ಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋದಾದರೆ, ಇಲ್ಲಿ ಇಂಜಿನಿಯರಿಂಗಲ್ಲಿ ಬಂದ್ಬಿಟ್ಟು ಒಂದು SNQ ಕೋಟಾ ಅಂತ ಇದೆ, ಸೂಪರ್ನರಿ ಕೋಟಾ. ಈ ಒಂದು SNQ ಕೋಟಾ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಇದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲ ಕೋರ್ಸಸಲ್ಲೂ ಕೂಡ 5% ರಿಸರ್ವೇಷನ್ಸ್ ಇರುತ್ತೆ. ಇದು ಎಕ್ಸಾಂಪಲ್ ಕೊಡೋದಾದರೆ, ಎಕ್ಸಾಂಪಲಾಗಿ ಒಂದು CS ಬ್ರಾಂಚ್ನ ತೊಗೊಳ್ಳಿ, ಅದರಲ್ಲಿ ಒಂದು 100 ಸೀಟ್ ಇದೆ ಅಂದರೆ 5 ಸೀಟ್ ಬಂದ್ಬಿಟ್ಟು SNQ ಕೋಟಾ ಆಗಿರುತ್ತೆ. ಇಲ್ಲಿ 5 ಜನಕ್ಕೆ ಯಾರಿಗೆ SNQ ಕೋಟಾ ಸಿಗುತ್ತೆ ಅವ್ರು ಕೇವಲ 30,000 ಕಟ್ತಾರೆ. ಮಿಕ್ಕಿದ 95 ಜನ ಬಂದ್ಬಿಟ್ಟು ರೆಗ್ಯುಲರ್ ಫೀಸ್ ಏನಿರುತ್ತೆ ಅದನ್ನ ಕಟ್ತಾರೆ. ಸರಿನಾ? ಇದು ಎಲಿಜಿಬಿಲಿಟಿ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ಕ್ಯಾಟಗರಿನ ಏನೂ ಕೂಡ ಕನ್ಸಿಡರ್ ಮಾಡಲ್ಲ. ಇದು ಇನ್ಕಮ್ ಬೇಸಿಡ್ ಮೇಲೆ ಕೊಡ್ತಾರೆ. ಅಂದರೆ ನಿಮ್ಮ ಇನ್ಕಮ್ ಬಂದ್ಬಿಟ್ಟು ಬಿಲೋ 6 ಲ್ಯಾಕ್ ಇರಬೇಕು ಅಥವಾ 6 ಲ್ಯಾಕ್ ಇರಬೇಕು. ಆವಾಗ ನಿಮ್ಗೆ ಬಂದ್ಬಿಟ್ಟು SNQ ಕೋಟಾಗೆ ನೀವು ಎಲಿಜಿಬಲ್ ಆಗ್ತೀರಾ. ನೀವು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಮಾಡ್ಕೊಂಡಾಗ ಇಲ್ಲಿ SNQ ಕೋಟಾ ಅಂದರೆ ಸೂಪರ್ನರಿ ಕೋಟಾಗೆ ಇಲ್ಲಿ ಎಲಿಜಿಬಲ್ ಇದ್ದೀರಾ ಅನ್ನೋದನ್ನ ಅಲ್ಲೇ ತೋರಿಸುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ಇಲ್ಲಿ ಸೂಪರ್ನರಿ ಕೋಟಾಗೆ ಎಲಿಜಿಬಲ್ ಇದ್ದೀರಾ ಅಂತ ಅಂದಿದ ತಕ್ಷಣ ನಿಮಗೆ SNQ ಕೋಟಾ ಸಿಗುತ್ತೆ ಅಂತ ಅಲ್ಲ, ನಿಮಗೆ ಸಿಗೋ ಚಾನ್ಸಸ್ ಇದೆ. ಅದನ್ನ ಪಡ್ಕೊಳ್ಳೋಕ್ಕೆ ನೀವು ಎಲಿಜಿಬಲ್ ಆಗಿದ್ದೀರಾ ಅಂತ ಇರುತ್ತೆ. ಕಾಮನ್ ಆಗಿ ಡೌಟ್ ಬರುತ್ತೆ, ಯಾವ ರೀತಿ ನಾನು SNQ ಕೋಟಾನ ಪಡ್ಕೊಳ್ಳೋದು, ಏನಾದರೂ ಟ್ರಿಕ್ಸ್ ಇದೆಯಾ, ನನಗೂ SNQ ಕೋಟಾ ಸಿಗುತ್ತಾ ಅಂತ. ಇದು ಬೇಸ್ಡ್ ಆನ್ ನೀವು ಆಪ್ಷನ್ ಟ್ರಿಗೆ ಕಾಲೇಜಸ್ನ ಯಾವ ರೀತಿ ಲಿಸ್ಟ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೇ ಇದು ನಿಮಗೆ SNQ ಕೋಟಾ ಬಂದ್ಬಿಟ್ಟು ಅಲಾಟ್ ಆಗೋದು. ಸರಿನಾ? ನೀವು ಕಾಲೇಜಸ್ ಹೆಂಗೆಂಗೋ ಕೊಟ್ಬಿಟ್ಟು ರ್ಯಾಂಕಿಂಗ್ ಚೆನ್ನಾಗಿ ತೆಗೆದಿದ್ರು ಕೂಡ ನಿಮಗೆ SNQ ಕೋಟಾ ಸಿಗಲ್ಲ. ನೀವು ರ್ಯಾಂಕಿಂಗ್ ಹೊಸ್ದಾಗಿ ತೆಗೆದಿದ್ರು ಕಾಲೇಜಸ್ನ ಚೆನ್ನಾಗಿ ಕೊಟ್ಟರೆ ಡೆಫಿನೆಟ್ಲಿ ಆಪ್ಷನ್ ಇಂಟಲ್ಲಿ ನಿಮಗೆ SNQ ಕೋಟಾ ಅಲೌಟ್ ಆಗುತ್ತೆ. ಸರಿನಾ? ಇವಾಗ SNQ ಕೋಟಾಗೆ ಏನಾದರೂ ಟ್ರಿಕ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಇಲ್ಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ದೇವ್ರು ನೋಡೋಕ್ಕೆ ಒಂದು ಸ್ಪೆಷಲ್ ಎಂಟ್ರಿ ಅಂತ ಇರಬೇಕಾದ್ರೆ ಈ ಒಂದು SNQ ಕೋಟಾಗೂ ಕೂಡ ಡೆಫಿನೆಟ್ಲಿ ಒಂದು ಟ್ರಿಕ್ಸ್ ಇದ್ದೇ ಇರುತ್ತೆ. ಅದನ್ನ ಯೂಸ್ ಮಾಡಿದ್ರೆ ನಿಮಗೆ SNQ ಕೋಟಾ ಸಿಗುತ್ತೆ. ಸರಿನಾ? ನೀವು ಇಲ್ಲಿ ನೋಡ್ಬೋದು, ಫೀಸ್ ಸ್ಟ್ರಕ್ಚರ್ನೂ ಕೂಡ ತೋರಿಸ್ತಾಯಿದ್ದೀನಿ. ಇಲ್ಲಿ SNQ ಕೋಟಾ ಸಿಕ್ಕೋರಿಗೆ ಪ್ರೈವೇಟ್ ಕಾಲೇಜಲ್ಲಿ 31,000 ಇದೆ ಫೀಸು. ಸಿಗದವ್ರವ್ರಿಗೆ ಬಂದ್ಬಿಟ್ಟು 96,000 ಇದೆ, 1 ಲಕ್ಷ ಇದೆ. ಸರಿನಾ? ಇದು ನೋಡಿ SNQ ಕೋಟಾಗೂ ನಾರ್ಮಲ್ ಕೋಟಾಗೂ ಡಿಫ್ರೆನ್ಸ್ ಇರೋದು. ಇಲ್ಲಿ ನಾರ್ಮಲ್ ಕೋಟಾ ಅಂದರೆ 2A 2B 3A 3B ಜನರಲ್ ಮೆರಿಟು. SNQ ಕೋಟಾ ಅಂದರೆ ಇಲ್ಲಿ 31,000 ಇರುತ್ತೆ ಫೀಸ್ ಬಂದ್ಬಿಟ್ಟು, ಈ ರೀತಿ ಇರುತ್ತೆ. ಇಲ್ಲಿ SNQ ಕೋಟಾ ನೀವೇನಾದ್ರು ಟ್ರಿಕ್ಕು ನಿಮ್ಗೆ ಗೊತ್ತಾಯಿತು ಅಂದರೆ ನೀವು ವರ್ಷಕ್ಕೆ ಇಂಜಿನಿಯರಿಂಗಲ್ಲಿ ಕಮ್ಮಿ ಅಂದ್ರೂ ಕೂಡ 1 ಲಕ್ಷ ಉಳಿಸ್ಬೋದು. ಸರಿನಾ? 4 ವರ್ಷಕ್ಕೆ ಲೆಕ್ಕ ಹಾಕೊಂಡ್ರೆ ನೀವು 4 ಲಕ್ಷ ಉಳಿಯುತ್ತೆ. ಕೋರ್ಸ್ನ ಡೆವಲಪ್ ಮಾಡಿದ್ದೀವಿ. ಈ ಒಂದು ಕೋರ್ಸ್ನ ಯಾರು ಬೈ ಮಾಡ್ತೀರಾ ಡೆಫಿನೆಟ್ಲಿ ನಿಮ್ಗೆ ಎಲ್ಲರಿಗೂ ಕೂಡ SNQ ಕೋಟಾ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಇಲ್ಲಿ SNQ ಕೋಟಾ ಪಡ್ಕೊಳ್ಳೋಕ್ಕೆ ನೀವು ಕಾಲೇಜಸ್ನ ಯಾವ ರೀತಿ ಒಂದು ಆಪ್ಷನ್ ಇಂಟರಲ್ಲಿ ಕೊಡಬೇಕು, ಮತ್ತು ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು, ಮತ್ತು ಅದರ್ ಸ್ಟ್ರಾಟಜಿಗಳು ಏನಿದೆ ಬೆಟರ್ ಕಾಲೇಜಸ್ನ ಪಡ್ಕೊಳ್ಳೋಕ್ಕೆ, ಟಾಪ್ ಕಾಲೇಜಸ್ನ ಪಡ್ಕೊಳ್ಳೋಕ್ಕೆ ಕಂಪ್ಲೀಟ್ A to Z ಟ್ರಿಕ್ಸ್ ಇದೆ. ಯಾರಿಗೆ ವರ್ಷಕ್ಕೆ 1 ಲಕ್ಷ ಉಳಿಸ್ಬೇಕು, ಇಂಜಿನಿಯರಿಂಗ್ ಕಮ್ಮಿ ದುಡ್ಡಲ್ಲಿ ಮಾಡಬೇಕು ಅಂತ ಇರೋ ಈ ಒಂದು ಕೋರ್ಸ್ನ ಪರ್ಚೇಸ್ ಮಾಡಿ. ಡೈರೆಕ್ಟ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಬೈ ಮಾಡ್ಬೋದಾಗಿರುತ್ತೆ. ಆಗಲೇ ಸಾಕಷ್ಟು ಜನ ಬೈ ಮಾಡಿದ್ದಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ.